ಯಾರ ತರಲೆಗಳು ಸುಮ್ಮನೆ ಯಾರು ಕರೆದ್ರೆ ಎಳೆದಾಕ್ಸೋ ಈಚೆಗೆ ಡಿಕೆ ಅಂತೆ. ಸುಮಾರು 6,000 ಪಂಚಾಯತಿಗಳು ಇದ್ದೋ ಈಗ 7,000 ಚಿಲ್ಲರೆ ಪಂಚಾಯತ್ 5,700 ಚಿಲ್ಲರೆ ಪಂಚಾಯತಿಗಳು ಇವತ್ತಿದೆ. 6,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದು. 6,000 ಕೋಟಿ ರೂಪಾಯಿ. ಪ್ರತಿಯೊಬ್ಬರು ಕೂಡ ಉದ್ಯೋಗ ಬೇಕಾದವರು ಉದ್ಯೋಗ ಏನ್ ಮಾಡಬೇಕು ಅಂತೇಳಿ ಪಂಚಾಯತಿಗಳಲ್ಲಿ ಪಂಚಾಯತಿ ಸದಸ್ಯರುಗಳು ತೀರ್ಮಾನ ಮಾಡ್ತಾ ಇದ್ರು. ಏನು ಉದ್ಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ಪಂಚಾಯತಿಯವರೆಲ್ಲ ಕೂತ್ಕೊಂಡು ಅವರು ಆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಮನಮೋಹನ್ ಸಿಂಗ್ ರವರು ಸಿಪಿ ಜೋಶಿ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಮೇಲೆ ಯಾರು ಬೇರೆ ಜಮೀನುಗಳಿಗೆ ಹೋಗಿ ಕೆಲಸ ಮಾಡಕ್ಕೆ ಅವಮಾನ ಆಗ್ತದೆ ಅಂತೇಳಿ ಕೂಲಿಯನ್ನು ಕೊಡಬೇಕು ಅಂತೇಳಿ ತನ್ನ ಸ್ವಂತ ಜಮೀನಲ್ಲೂ ಕೂಡ ಉದ್ಯೋಗ ಮಾಡಿಕೊಟ್ರೆ ಅವ್ರಿಗೆ ಕೂಲಿ ಕೊಡುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ UPA ಸರ್ಕಾರ ಮಾಡ್ತು. ಅಂದ್ರೆ ನಿಮ್ಮ ಜಮೀನಲ್ಲಿ ಮಟ್ಟ ಮಾಡ್ಕೋಬೇಕಾದ್ರೆ, ನೀವು ಆಶ್ರಯ ಮನೆ ಕಟ್ಕೋಬೇಕಾದ್ರೆ, ಇಂದಿರಾವಾಸ್ ಮನೆ ಕಟ್ಕೋಬೇಕಾದ್ರೆ, ನಿಮ್ಮ ದನಿನ ಕೊಟ್ಟಿಗೆ ಕಟ್ಕೋಬೇಕಾದ್ರೆ ಎಲ್ಲ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಂಡು ನೀವು ಏನೇ ಮಾಡಿದ್ರು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕೂಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಈ ಕಾಯ್ದೆ ಕೊಟ್ಟಿತ್ತು. ಇದು ದೊಡ್ಡ ಆಂದೋಲನ ರೀತಿ ನಡೀತಾ ಇತ್ತು. 90% ಇವತ್ತು ಕೊಡ್ತಾ ಇದ್ರು. ಯಾವ್ದಾದ್ರು ಉದ್ಯೋಗ, ಯಾವ್ದಾದ್ರು ಸಿಮೆಂಟು ಕಬ್ಬಣ ಉಪಯೋಗಿಸಿದಂತ ಕಾರ್ಯಕ್ರಮ ಇದ್ರೆ ಆಗ ಒಂದು 25% ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಇಂಥ ವ್ಯವಸ್ಥೆಯಲ್ಲಿ ಇತ್ತು. ಪ್ರತಿಯೊಂದು ಸುಮಾರು 7,000 ಜನ ಇದಕ್ಕೆ ಉಸ್ತುವಾರಿಗೆ ಜವಾಬ್ದಾರಿಯನ್ನ ನೇಮಕ ಮಾಡಂತ ಉದ್ಯೋಗಗಳು ಕೂಡ ಇವತ್ತು ಸೃಷ್ಟಿಯಾಗಿತ್ತು. ಇವತ್ತು ಎಲ್ಲ ಕೂಡ ಇವತ್ತು ಮುಗಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಾಕ್ಬಿಟ್ಟು ಇವತ್ತು ಈ ಯೋಜನೆಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. 60% ಕೇಂದ್ರ ಅಂತೆ, 40% ನಾವಂತೆ. ಇದು ಅಸೆಂಬ್ಲಿಲಿ ನಾವು ಪ್ರತ್ಯೇಕವಾದಂತ ಚರ್ಚೆಗೆ ಈ ವಿಧಾನಸೌಧವನ್ನ ನಾವು ಕರೆದಿದ್ದೇವೆ. ಇವತ್ತು ನಮ್ಮ HK ಪಾಟೀಲ್ರು ಮತ್ತು ಅನೇಕರೆಲ್ಲ ಸಲಹೆ ಕೊಟ್ಟರು, ಪಕ್ಷ ಒಪ್ಕೊಂಡು, ಸರ್ಕಾರ ಒಪ್ಕೊಂಡು ಇವತ್ತು ನಾವು ಕರೆದಿದ್ದೇವೆ. 2 ದಿನಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. ಬಿಜೆಪಿಯವರು ಏನದಕ್ಕೆ ಮಾತಾಡ್ತಾರೋ ಕೇಳಿ ನೋಡೋಣ. ಆದರೆ ಇವತ್ತು ಬಿಜೆಪಿಯವರು ಅಲ್ಲೋಗಿ ಗಾಂಧೀಜಿ ಪ್ರತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂತು. ಎಲ್ಲರೂ ಉಂಟೇನ್ರಿ, ನಿಮಗೆ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳುವಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ. ಇನ್ನು ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ, NDA ಅವರು ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು